ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ. ನಮಸ್ಕಾರ. ಸಾಂಖ್ಯಯೋಗ ಭಗವದ್ಗೀತೆ. ಅವಿನಾಶಿತು ತದ್ವಿದ್ಧಿ ಯೇನ ಸರ್ವಮಿದಂ ತಥಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹಸಿ. ಯಾವುದಾದರೆ ಈ ವಿಶ್ವವ ಪೂರ್ತಿ ಆವರಿಸಿಕೊಂಡಿದೆಯೋ, ವಿಶ್ವವ್ಯಾಪ್ತಿಯಾಗಿದೆಯೋ, ಸರ್ವವ್ಯಾಪಕವಾಗಿದೆಯೋ ಅದನ್ನು ನಾಶ ಮಾಡೋಕ್ಕಾಗುವುದಿಲ್ಲ. ಯಾವುದೇ ಒಂದು ನಾಶ ಆಗಬೇಕು ಅಂದಾಗ ಅದಕ್ಕೆ ಆದಿ ಮತ್ತು ಅಂತ, ಕೊನೆ ಇರಬೇಕು. ಆದರೆ ಆ ಪರಬ್ರಹ್ಮ, ಈ ಸೃಷ್ಟಿಕರ್ತ, ಅವನು ಅನಂತ, ಆದಿ ಮಧ್ಯ ಅಂತ ರಹಿತ. ಹಾಗಾಗಿ ಅವನು ಅಶಾಶ್ವತನಲ್ಲ, ಶಾಶ್ವತ. ಅಂಥದನ್ನು ವಿನಾಶ ಮಾಡುವುದಕ್ಕೆ ಆಗುವುದಿಲ್ಲ. ಹಾಗಾದರೆ ಈ ವಿನಾಶ ಆಗುವ ವಸ್ತುಗಳು, ಈ ಪ್ರತಿಯೊಂದು ಚರ ಅಚರ, ಇದು ವಿನಾಶ ಆಗುವ ಸಾಧ್ಯತೆ ಇದೆ. ಯಾಕೆ? ಈ ಪ್ರತಿಯೊಂದು ಚರಾಚರ ವಸ್ತುಗಳು ಸಹ ಅದಕ್ಕೆ ಆದ ಒಂದು ಲಿಮಿಟೇಷನ್ಸ್ ಅಂತೀವಿ, ಒಂದು ಪರಿಮಿತಿ ಅಷ್ಟು ಮಾತ್ರ ಇರುತ್ತೆ. ಅದರಿಂದ ಜಾಸ್ತಿ ಮಾಡೋಕ್ಕಾಗಲ್ಲ. ಯಾಕೆ? ಅದು ಸಮಯ, ವ್ಯಕ್ತಿ ಮತ್ತು ಆ ಸ್ಥಳ, ಅದರ ಮೇಲೆ ಆಧಾರ ಪಡುತ್ತೆ. ಈಗ ಒಬ್ಬ ವ್ಯಕ್ತಿ ರಾಮ್, ಇನ್ನೊಬ್ಬ ವ್ಯಕ್ತಿ ಶ್ಯಾಮ್, ಇಬ್ಬರಿದ್ದಾರೆ. ಅವರು ಈ ಸೃಷ್ಟಿನ ನೋಡುವಂಥದ್ದು, ಯಾವುದೇ ಒಂದು ವಸ್ತುವನ್ನು ಸಹ ನೋಡುವಂಥದ್ದು ಬೇರೆ ವಿಧಾನಗಳಲ್ಲಿರುತ್ತೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ರಾಮನವನು ಒಂದು ವಸ್ತು ರೂಪದಲ್ಲಿ ಮಾತ್ರ ನೋಡ್ತಾನೆ. ಅದೇ ಶ್ಯಾಮನವನು ಅದನ್ನು ಬೃಹತ್ತಾಗಿ ನೋಡ್ತಾನೆ. ಅದು ಒಂದು ಲಿಮಿಟೆಡ್ ಆಗಿ ನೋಡಿದಾಗ ಅವನ ಭಾವನೆಯಲ್ಲಿ ಅದು ಒಂದು ಸ್ಥೂಲ ರೂಪದಲ್ಲಿ ಬರುತ್ತೆ. ಅದು ಅಪರಿಮಿತವಾಗಿ ನೋಡಿದಾಗ, ಅನಂತ ದೃಷ್ಟಿಯಿಂದ ನೋಡಿದಾಗ ಅದು ಅನಂತ ರೂಪದಲ್ಲಿ ಬರುತ್ತೆ. ಅದಕ್ಕೆ ಪರಿಮಿತಿ ಇರಲ್ಲ. ಹಾಗಾಗಿ ನಾವು ನೋಡುವ ವಿಧಾನದಲ್ಲಿ ಅದು ಆ ಭಾವನೆ ಮನಸ್ಸನ್ನು ಆ ರೂಪದಲ್ಲಿ ತಗೊಳುತ್ತೆ ಮನಸ್ಸು. ಆಗ ಆ ವ್ಯಕ್ತಿಯ ಭಾವನೆಗಳು ಆ ವ್ಯಕ್ತಿಯ ಮನಸ್ಸಿನ ಸ್ಥೂಲ ಅಥವಾ ಸೂಕ್ಷ್ಮ ಭಾವನೆಗಳಲ್ಲಿ ಇರುತ್ತೆ. ಅವನ ಭಾವನೆ ಅನಂತದ ಕಡೆ ಹೋಗಬೇಕಾದಾಗ, ನಾನು ಅನ್ನೋದು ಈ ವಿಶ್ವ ಪೂರ್ತಿ ನನ್ನ ಭಾವನೆಯಲ್ಲಿದೆ, ಬ್ರಹ್ಮ ಭಾವನೆಯಲ್ಲಿದೆ ಅಂತ ಅಂದಾಗ ಅವನ ಮನಸ್ಸು ರೇಡಿಯಸ್ ಅಂತೀವಿ, ಮೆಂಟಲ್ ರೇಡಿಯಸ್ ಅಂತೀವಿ, ಅದು ಬೆಳೆಯುತ್ತೆ. ಬೆಳೆದಾಗ ಅವನ ಮನಸ್ಸಿನ ಒಂದು ದೃಷ್ಟಿಕೋನ, ವಿಶ್ವ ದೃಷ್ಟಿಕೋನ ಆಗುತ್ತೆ. ಆಗ ಅವನಲ್ಲಿ ಬದಲಾವಣೆ ಬರುತ್ತೆ. ಅಂಥ ಮನಸ್ಸಿಗೆ ಮುಕ್ತಿ ಸಿಗುತ್ತೆ. ಯಾವ ಮನಸ್ಸಾದರೆ ಸ್ಥೂಲ ರೂಪದಲ್ಲಿ ಮಾತ್ರ ನೋಡಿ, ಈ ವಸ್ತುವು ಇಷ್ಟೇ, ಇದರ ಒಂದಿಷ್ಟೇ ಲಿಮಿಟೇಷನ್, ಪರಿಮಿತಿ ಅಂತ ನೋಡಿದಾಗ ಅದು ಮನಸ್ಸು ಆ ವ್ಯಕ್ತಿ ಅಥವಾ ವಸ್ತುವಿನ ಜೊತೆ ಅದು ಹಾಗೆ ಬಂಧನಗಳಲ್ಲಿ ಸಿಗಕೊಳ್ಳುತ್ತೆ. ಬಂಧನ ವಿಮುಕ್ತರಾಗಬೇಕು ಅಂತಿದ್ರೆ ಮನಸ್ಸಿನ ದೃಷ್ಟಿಕೋನ ಬೆಳೆಸಬೇಕು. ಮನಸ್ಸಿನ ಭಾವನೆಗಳನ್ನು ಭಾವದಿಂದ ಭಾವಾತೀತಕ್ಕೆ ಬೆಳೆಸಬೇಕು. ವಿಶ್ವ ದೃಷ್ಟಿಕೋನ ಬೆಳೆಸ್ಕೋಬೇಕು. ಅದಕ್ಕೇ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಚಂದ್ರ ಇರೋದು ಒಬ್ಬ ಚಂದ್ರ. ಅವನ ಕಿರಣಗಳು ಒಂದು ಸರೋವರ, ಒಂದು ನದಿ, ಆ ನೀರಿನ ಮೇಲೆ ಬಿದ್ದಾಗ ಆ ಒಂದೊಂದು ಅಲೆಗಳ ಮೇಲೆ ಬೀಳುವ ಚಂದ್ರನ ಕಿರಣಗಳು ನಮಗೆ ಹೇಗೆ ಕಾಣಿಸುತ್ತೆ ಅಂದರೆ, ನೂರಾರು, ಸಾವಿರಾರು, ಸಹಸ್ರಾರು ಚಂದ್ರಗಳ ಥರ ಕಾಣಿಸುತ್ತೆ. ಆದರೆ ನಮಗೆ ಗೊತ್ತು ಇರೋದು ಒಬ್ಬನೇ ಚಂದ್ರ ಅಂತ. ಆ ಚಂದ್ರನ ಪ್ರತಿಬಿಂಬ ಆ ನೀರಿನ ಒಂದು ಬುಡಗಳ ಮೇಲೆ ಬಿದ್ದಾಗ ಆ ದೃಷ್ಟಿ ಆ ರೀತಿ ಕಾಣಿಸುತ್ತೆ. ಹಾಗಾಗಿ ನೋಡುವ ವಿಧಾನ, ನಮ್ಮ ಮನಸ್ಸಿನ ಭಾವನೆಯ ಒಂದು ಭಾವದಿಂದ ಭಾವಾತೀತಕ್ಕೆ ಹೋಗುವ ವಿಧಾನ, ವಿಶ್ವ ದೃಷ್ಟಿಕೋನ, ಇದು ತಗೊಂಡಾಗ ಮಾನವ, ಅವನ ಮನಸ್ಸು ಬಂಧ ವಿಮುಕ್ತರಾಗತ್ತೆ. ಅವರು ಮೋಕ್ಷ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಈ ಒಂದು ಶ್ಲೋಕದಲ್ಲಿ ಭಗವಾನ್ ಕೃಷ್ಣ ಹೇಳುವುದು, ನಮ್ಮ ಆತ್ಮ ಉದ್ಧಾರ ಮಾಡ್ಕೋಬೇಕು. ಯಾವ ಮನಸ್ಸಾದರೆ ಬಹಳ ಒಂದು ಲಿಮಿಟೆಡ್ ಆಗಿರುತ್ತೆ, ವೀಕ್ ಆಗಿರುತ್ತೆ, ಅಂಥ ಮನಸ್ಸಿಗೆ ಮುಕ್ತಿ ಸಿಗುವುದು ಕಷ್ಟ. ಅದೇ ಬಂಧನಗಳಿಂದ ವಿಮುಕ್ತರಾಗಬೇಕು ಅಂತಿದ್ರೆ ಮನಸ್ಸಿನ ದೃಷ್ಟಿಕೋನ ಬೆಳೆಸ್ಕೋಬೇಕು ಮತ್ತು ವಿಶ್ವ ಮಾನವ ಸೌಭ್ರಾತೃತ್ವ ಬೆಳೆಸ್ಕೋಬೇಕು. ಹಾಗಾಗಿ ಅರ್ಜುನ, ನೀನು
ನಿನ್ನ ಕರ್ತವ್ಯ ಮಾಡಬೇಕೇ ಬಿಟ್ಟು ನೀನು ಈ ಸಮಯದಲ್ಲಿ ಬರೀ ಚಿಂತನೆ ಮಾಡ್ತಾ ನೀನು ಕಾಲ ವ್ಯಥೆ ಮಾಡೋದು ಸರಿಯಿಲ್ಲ. ಕರ್ತವ್ಯ ನಿರತರಾಗೋಣ. ನಮಸ್ಕಾರ.